ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ನ ಕಿರಣ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಲೇತ್ ಮಿಷಿನ್ನ ಬಗ್ಗೆ ತಿಳಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಮೈಕ್ರೋಮೀಟರ್ ಬಗ್ಗೆ ವಿಡಿಯೋ ಮಾಡಿದೆ, ಅದರಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ಎಲ್ಲರೂ. ಈ ವಿಡಿಯೋಗೂ ಹಾಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬರ್ರಿ ಮುಂದೆ ಹೋಗೋಣ. ಲೇತ್ ಯಂತ್ರ, ಲೇತ್ ಮಿಷಿನ್ ಲೋಹ, ಮರ ಅಥವಾ ಪ್ಲಾಸ್ಟಿಕ್ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವನ್ನು ನೀಡಲು ಬಳಸುವ ಒಂದು ಪ್ರಮುಖ ಕೈಗಾರಿಕಾ ಸಾಧನವಾಗಿದೆ. ಇದರ ಮುಖ್ಯ ತತ್ವ ಸರಳವಾಗಿದೆ. ಯಂತ್ರದಲ್ಲಿ ಸಿಲುಕಿಸಿದ ವಸ್ತುವನ್ನು ವೇಗವಾಗಿ ತಿರುಗಿಸಿ ಅದರ ಎದುರು ಒಂದು ಸ್ಥಿರವಾದ ಕತ್ತರಿಸುವ ಉಪಕರಣವನ್ನು ಕಟ್ಟಿಂಗ್ ಟೂಲ್ ಇಟ್ಟು ತಮಗೆ ಬೇಕಾದ ಆಕಾರವನ್ನು ತರಲಾಗುತ್ತದೆ. ಲೇತ್ ಮಿಷಿನ್ ಬಗ್ಗೆ ಹೇಳೋದಾದರೆ, ಯಾವುದೇ ಒಂದು ನಿಮಗೆ ಮೆಟಲ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಆ ವುಡ್ಡನ್ನ ಲೇತ್ ಮಿಷಿನ್ ಚೆಕ್ ಅಂತ ಬರುತ್ತೆ, ಮುಂದೆ ಹೇಳ್ತೀನಿ. ಈಗ ಚೆಕ್ ಅಂತ ಬರುತ್ತೆ. ಆ ಚೆಕ್ಕಲ್ಲಿ ಆ ವರ್ಕ್ ಪೀಸ್ನ ಹೋಲ್ಡ್ ಮಾಡಿ ಒಂದು ಕಡೆ ಟೂಲ್ ಪೋಸ್ಟಿಗೆ ಕಟ್ಟಿಂಗ್ ಟೂಲ್ನ ಹೋಲ್ಡ್ ಮಾಡಿ ನಿಮಗೆ ಬೇಕಾದ ಶೇಪ್ ಆ್ಯಂಡ್ ಸೈಜ್ನ ಪ್ರೊಡ್ಯೂಸ್ ಮಾಡೋದೇ ಲೇತ್ ಮಿಷಿನ್ನ ಕೆಲಸ. ಇದಿಷ್ಟು ಲೇತ್ ಮಿಷಿನ್ ಬಗ್ಗೆ ಆಗಿದೆ. ಲೇತ್ ಯಂತ್ರದ ಮುಖ್ಯ ಭಾಗಗಳು. ಲೇತ್ ಮಿಷಿನಲ್ಲಿ ಪ್ರಮುಖ ಪಾರ್ಟ್ಸ್ಗಳಾಗಿವೆ. ಇದರಲ್ಲಿ ನಾವು ಲೇತ್ ಮಿಷಿನ್ನ ಭಾಗಗಳನ್ನು ಬಿಲೋ ಟು ಅಬೋ ಆ ಮುಖಾಂತರ ನಾವು ಹೇಳ್ತಾ ಹೋಗ್ತೀವಿ. ಫಸ್ಟ್ ಬಂದಿತ್ತು ಬೆಡ್, ಅದಾದ ನಂತರ ಟ್ರೇ, ಆಮೇಲೆ ಇಲ್ಲೇನು ಕಾಣಿಸ್ತಿದೆಯಲ್ಲ ಕ್ಯಾರೇಜ್ ಟ್ರಾವೆಲಿಂಗ್ ವೀಲ್, ಮತ್ತು ಫೀಡ್ ಎಂಗೇಜ್ ಲಿವರ್, ಸ್ಕ್ರೂ ಕಟ್ಟಿಂಗ್ ಎಂಗೇಜ್ ಲಿವರ್, ಫೀಡ್ ರಾಡ್, ಲೆಡ್ ಸ್ಕ್ರೂ ರಾಡ್, ಆಮೇಲೆ ಕ್ರಾಸ್ ಸ್ಲೈಡ್, ಆಮೇಲೆ ಫೀಡ್ ಬಾಕ್ಸ್, ರ್ಯಾಕ್, ಟೈಲ್ ಸ್ಟಾಕ್, ಹೆಡ್ ಸ್ಟಾಕ್, ಗೇರ್ ಬಾಕ್ಸ್ ಕಂಟ್ರೋಲ್, ಆಮೇಲೆ ಫೋರ್ಜಾ ಚೆಕ್, ಡ್ರೈವಿಂಗ್ ಕ್ಲಚ್ ಕಂಟ್ರೋಲ್ ಲಿವರ್, ಕ್ರಾಸ್ ಸ್ಲೈಡ್ ಹ್ಯಾಂಡ್ ವೀಲ್, ಟೂಲ್ ಪೋಸ್ಟ್ ಸ್ಲೈಡ್, ರ್ಯಾಮ್, ಡೆಡ್ ಸೆಂಟರ್, ರ್ಯಾಮ್ ಕ್ಲ್ಯಾಂಪ್. ಇವಿಷ್ಟು ಲೇತ್ ಮಿಷಿನ್ನ ಮುಖ್ಯ ಭಾಗಗಳಾಗಿವೆ. ಅದರಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಪ್ರಮುಖ ಭಾಗಗಳು ಅಷ್ಟೂ ಮಾಡಿಲ್ಲ, ಕೆಲವೊಂದಿಷ್ಟು ಭಾಗಗಳನ್ನು ಅಷ್ಟೇ ಮಾಡಿದ್ದೀನಿ. ಮೊದಲನೇದಾಗಿ ಬೆಡ್. ಇದು ಯಂತ್ರದ ಭಾರವಾದ ತಳಪಾಯವಾಗಿದ್ದು ಇದು ಎಲ್ಲ ಭಾಗಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಬೆಡ್ ಏನಿಗೆಲ್ಲ ಮೇಲೇನು ಎಲ್ಲ ಕ್ಯಾರೇಜ್ ಆಗಿರ್ಬೋದು, ಫೀಲ್ಡ್ ರಾಡ್, ಅವು ಏನೆಲ್ಲ ಇದಾವಲ್ಲ, ಆ ಬೆಡ್ ಸಪೋರ್ಟ್ ಇದ್ದನೇ ಎಲ್ಲ ಲೇತ್ ಮಿಷಿನ್ ನಿಂತಿರೋದು. ಮುಂದೆ ಹೆಡ್ ಸ್ಟಾಕ್. ಇದು ಎಡಭಾಗದಲ್ಲಿದ್ದು ಮೋಟಾರ್ ಅಥವಾ ಚೆಕ್ ಅನ್ನು ಹೊಂದಿರುತ್ತದೆ. ಚೆಕ್ ಕೆಲಸದ ವಸ್ತುವನ್ನು ಗಟ್ಟಿಯಾಗಿ ಹಿಡಿದು ತಿರುಗಿಸುತ್ತದೆ. ಈಗೇನು ಲೇತ್ ಮಿಷಿನ್ನ ಚೆಕ್ ಏನು ಹೋಲ್ಡ್ ಮಾಡ್ತೀವಲ್ಲ ಆ ಭಾಗವನ್ನು ನಾವು ಹೆಡ್ ಸ್ಟಾಕ್ ಅಂತ ಕರಿತೀವಿ. ಅಲ್ಲಿ ಗೇರ್ ಎಂಗೇಜಿಂಗ್, ಗೇರ್ ಅಡ್ಜಸ್ಟಿಂಗ್ ಎಲ್ಲ ಅಲ್ಲಿ ಹೆಡ್ ಸ್ಟಾಕಲ್ಲೇ ಇರೋದು. ನೆಕ್ಸ್ಟು ಟೈಲ್ ಸ್ಟಾಕ್. ಇದು ಬಲಭಾಗದಲ್ಲಿದ್ದು ಉದ್ದವಾದ ವಸ್ತುಗಳಿಗೆ ಬೆಂಬಲ ನೀಡಲು ಅಥವಾ ಡ್ರಿಲ್ ಮಾಡಲು ಸಹಾಯ ಮಾಡುತ್ತದೆ. ಟೈಲ್ ಸ್ಟಾಕಪ್ಪ ಅಂದರೆ ಏನು ಬಲಭಾಗದಲ್ಲಿರುತ್ತಲ್ಲ, ಅದು ಟೈಲ್ ಸ್ಟಾಕ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಏನೋ ನಾವು ಡೆಡ್ ಸೆಂಟರ್ ಯೂಸ್ ಮಾಡೋಕ್ಕೆ, ಇಲ್ಲಾಂದರೆ ಉದ್ದವಾದ ಏನಾದರೂ ಮೆಟೀರಿಯಲ್ ಇದ್ದರೆ ಅದನ್ನು ನಾವು ಚೆಕ್ಕಿಗೆ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ಅದು ಓವಲಿಟಿ ಬರುತ್ತೆ, ಕರೆಕ್ಟಾಗಿ ಸ್ಟ್ರೇಟಾಗಿ ರನ್ ಆಗೋಲ್ಲ. ಹಾಗಾಗಿ ಸ್ಟ್ರೇಟಾಗಿ ರನ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾವು ಕಟ್ಟಿಂಗ್ ಟೂಲ್ನ ಹಾಕಿದಾಗ ಕಟ್ಟಿಂಗ್ ಟೂಲ್ ಬ್ರೇಕೇಜ್ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲಾಂದರೆ ವರ್ಕ್ ಪೀಸೇ ಬ್ರೇಕೇಜ್ ಆಗೋ ಸಾಧ್ಯತೆ. ಅದಕ್ಕಾಗಿ ಆ ಕಡೆ ಡೆಡ್ ಸೆಂಟರ್ನ ಅಥವಾ ರಿವಾಲ್ವಿಂಗ್ ಸೆಂಟರ್ನ ಯೂಸ್ ಮಾಡಿ ರಿವಾಲ್ವಿಂಗ್ ಸೆಂಟರ್ನ ಟೈಲ್ ಸ್ಟಾಕಿಗೆ ಹೋಲ್ಡ್ ಮಾಡಿರ್ತೀವಿ. ಟೈಲ್ ಸ್ಟಾಕಿಂದ ರಿವಾಲ್ವಿಂಗ್ ಸೆಂಟ್ರ್ ಹೋಲ್ಡ್ ಆಗಿರುತ್ತೆ. ಅದ್ರ ಮುಖಾಂತರ ನಾವು ಏನು ಟೈಲ್ ಸ್ಟಾಕ್ ಇರುತ್ತಲ್ಲ ಅದಕ್ಕೆ ಒಂದು ಸ್ಮಾಲ್ ಡ್ರಿಲ್ ಹಾಕಿ ಅದಕ್ಕೆ ಆ ಕಡೆಯಿಂದ ನಾವು ಪ್ರೆಷರ್ ಕೊಟ್ಟು ಎರಡು ಕಡೆಯಿಂದ ನಾವು ಟೈಲ್ ಸ್ಟಾಕ್ ಇದು
ಬಲಭಾಗದಲ್ಲಿದ್ದು ಉದ್ದವಾದ ವಸ್ತುಗಳಿಗೆ ಬೆಂಬಲ ನೀಡಲು ಅಥವಾ ಡ್ರಿಲ್ ಮಾಡಲು ಸಹಾಯ ಮಾಡಿ. ಟೈಲ್ ಸ್ಟಾಕ್ ಏನಪ್ಪ ಅಂದರೆ, ನಾವು ಯಾವುದಾದ್ರೂ ಉದ್ದವಾದ ಏನಾದರೂ ಮೆಟೀರಿಯಲ್ ಇತ್ತಪ್ಪ ಅಂದರೆ, ನಾವು ಬರೀ ಚಕ್ಕಿಗೆ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ನಾವೇನಾದರೂ ಈ ಕಟಿಂಗ್ ಟೂಲ್ ಮುಖಾಂತರ ಮೆಟೀರಿಯಲ್ ರಿಮೂವ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಓವಾಲಿಟಿ ಬರುತ್ತೆ. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಒಂದು ಟೈಲ್ ಸ್ಟಾಕಲ್ಲಿ ಒಂದು ರಿವಾಲ್ವಿಂಗ್ ಸೆಂಟರ್ನ ಹೋಲ್ಡ್ ಮಾಡಿ ಆ ಕಡೆಯಿಂದ ಒಂದು ಸೆಂಟ್ರ್ ಡ್ರಿಲ್ನ ಹಾಕಿ ಅವೆರಡೂ ಕರೆಕ್ಟಾಗಿ ಬಟ್ ಮಾಡಿ ಅವೆರಡರ ಮುಖಾಂತರ ಈ ಆ ಕಡೆಯಿಂದ ಪ್ರೆಷರ್ ಕೊಟ್ಟರೆ ಕರೆಕ್ಟಾಗಿ ಸಮನಾಗಿರುತ್ತೆ. ಆಮೇಲೆ ನಾವು ಏನಾದರೂ ವರ್ಕ್ ಪೀಸ್ನ ಮೆಟೀರಿಯಲ್ ರಿಮೂವ್ ಮಾಡಿದಾಗ ಯಾವುದೇ ರೀತಿ ಓವಾಲಿಟಿ ಬರೋದು, ಕರೆಕ್ಟಾಗಿ ಮೆಟೀರಿಯಲ್ ರಿಮೂವ್ ಆಗುತ್ತೆ. ಇದಕ್ಕೆ ನಾವು ಟೈಲ್ ಸ್ಟಾಕ್ನ ಬಳಸ್ತೀವಿ. ಆಗ ಡ್ರಿಲ್ ಏನಾದರೂ ನಾವು ಹಾಕಬೇಕಂದ್ರೆ ವರ್ಕ್ ಪೀಸಿಗೆ, ಅವಾಗ ಕೂಡ ನಾವು ಟೈಲ್ ಸ್ಟಾಕ್ ಮುಖಾಂತರನೇ ಟೈಲ್ ಸ್ಟಾಕಿಗೆ ಡ್ರಿಲ್ ಚೆಕ್ನ ಹೋಲ್ಡ್ ಮಾಡಿ ಡ್ರಿಲ್ ಮಾಡ್ತೀವಿ. ಕ್ಯಾರೇಜ್ ಇದು ಎಡ್ ಸ್ಟಾಕ್ ಮತ್ತು ಟೈಲ್ ಸ್ಟಾಕ್ ನಡುವೆ ಇದ್ದು ಕತ್ತರಿಸುವ ಉಪಕರಣವನ್ನು ಟೂಲ್ ಎಡ ಮತ್ತು ಬಲ ಮುಂದೆ ಹಿಂದೆ ಚಲಿಸುವ ಸಹಾಯ ಮಾಡುತ್ತದೆ. ಈ ಟೂಲ್ ಪೋಸ್ಟು ಕ್ರಾಸ್ ಲೈನ್ ಏನು ಮೂವ್ಮೆಂಟ್ ಆಗುತ್ತೆ ಅದೆಲ್ಲ ಕ್ಯಾರೇಜಿಗೆ ಹೋಲ್ಡ್ ಆಗಿರುತ್ತೆ. ಅದ್ರ ಮುಖಾಂತರ ನಾವು ಟೂಲ್ನ ರನ್ ಮಾಡ್ತೀವಿ. ಟೂಲ್ ಪೋಸ್ಟ್ ಇದು ಕತ್ತರಿಸುವ ಉಪಕರಣವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಟೂಲ್ ಪೋಸ್ಟ್ನ ಉಪಯೋಗ ಏನಂದರೆ, ನಾವೇನಾದರೂ ಯಾವುದೇ ಒಂದು ಟೂಲ್ನ ಯಾವ ಮೆಟೀರಿಯಲ್ನ ರಿಮೂವ್ ಮಾಡೋಕ್ಕಂದರೆ ಟೂಲ್ನ ಹೋಲ್ಡ್ ಮಾಡೋಕ್ಕೆ ಬಳಸೋದನ್ನೇ ನಾವು ಟೂಲ್ ಪೋಸ್ಟ್ ಅಂತ ಹೇಳ್ತೀವಿ. ಲೇತ್ ಮಿಷಿನ್ನ ಪ್ರಮುಖ ಕೆಲಸಗಳು ಅಂದರೆ, ಲೇತ್ ಮಿಷಿನ್ ಆಪರೇಷನ್ಸ್ನ ಯಾವ್ಯಾವ ಮಾಡ್ತೀವಿ ಅಂತ. ಟರ್ನಿಂಗ್, ಸಿಲಿಂಡರ್ ಆಕಾರದ ವಸ್ತುವಿನ ದಪ್ಪವನ್ನು ಅಂದರೆ ಡಯಾಮೀಟರ್ ಕಡಿಮೆ ಮಾಡುತ್ತದೆ. ಯಾವುದೇ ಒಂದು ವಸ್ತುವಿನ ಡಯಾಮೀಟರ್ ಅಂದರೆ ದಪ್ಪವನ್ನು ಕಡಿಮೆ ಮಾಡಲು ಈ ಟರ್ನಿಂಗ್ ಆಪರೇಷನ್ಸ್ನ ಬಳಸ್ತೀವಿ. ಟರ್ನಿಂಗ್ ಆಪರೇಷನ್ ಫೀಡ್ ಡೈರೆಕ್ಷನ್ ನೋಡೋದಾದರೆ ನಾವು ಯಾವ ಥರ ಫೀಡ್ ಡೈರೆಕ್ಷನ್ ಬಳಸ್ತೀವಿ ಅಂತ ಈ ಪಕ್ಕದಲ್ಲಿ ಕಾಣ್ತಿರೋ ಇಮೇಜನ್ನು ನೋಡಿ ನಾವು ತಿಳ್ಕೊಬೋದು. ಲೇತ್ ಮಿಷಿನ್ನ ಇನ್ನೊಂದು ಕೆಲಸ ಫೇಸಿಂಗ್, ವಸ್ತುವಿನ ಮುಂಭಾಗ ಅಥವಾ ತುದಿಯನ್ನು ಕತ್ತರಿಸುವ ಸಮತಟ್ಟಾಗಿ ನಯಗೊಳಿಸುವುದು. ಇಲ್ಲೇ ಫೇಸಿಂಗ್ ಆಪ್ರೇಷನ್ ಏನಂದರೆ, ಈಗ ಆಲ್ರೆಡಿ ನಾವು ಯಾವುದಾದ್ರೂ ಒಂದು ಮಿಷಿನ್ನ ಮೆಟೀರಿಯಲ್ನ ಕಟ್ ಮಾಡಿದಾಗ ಅದು ಬಂದಿರುತ್ತೆ. ಆ ಬರ್ನ ರಿಮೂವ್ ಮಾಡಿ ಆಮೇಲೆ ಒಂದು ಕಡೆ ನಾವು ಫೇಸಿಂಗ್ ಆಪ್ರೇಷನ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ನಾವು ಯಾವುದೇ ಒಂದು ಡೈಮೆನ್ಷನ್ ಅಚೀವ್ ಮಾಡಿ ನಾವು ಲೆಂತ್ನಾಗಲಿ ಮೆಜರ್ ಮಾಡ್ಬೇಕಂದ್ರೆ ಫೇಸಿಂಗ್ ಮಾಡಿದಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಹಾಗಾಗಿ ನಾವು ಫೇಸಿಂಗ್ ಆಪ್ರೇಷನ್ನ ಮಾಡ್ತೀವಿ. ಫೀಡ್ ಡೈರೆಕ್ಷನ್ ಯಾವ ಥರ ಇದೆ ಅಂತ ಈ ಪಕ್ಕದಲ್ಲಿರುವ ಛಾಯಾಚಿತ್ರ ನೋಡಿ ನೀವು ತಿಳ್ಕೊಬೋದು. ಮುಂದೆ ಡ್ರಿಲ್ಲಿಂಗ್, ತಿರುಗುತ್ತಿರುವ ವಸ್ತುವಿನ ಮಧ್ಯಭಾಗದಲ್ಲಿ ನಿಖರವಾದ ರಂಧ್ರವನ್ನು ಕೊರೆಯುವುದು. ಈಗ ಯಾವುದೇ ಒಂದು ನಮಗೆ ಡ್ರಿಲ್ಲಿಂಗ್ ಬೇಕಾಗಿರುತ್ತೆ, ಒಳಗಡೆ ಏನೋ ನಾವು ಥ್ರೆಡ್ ಮಾಡೋದಕ್ಕಾಗಲಿ, ಬೇರೆ ಏನಾದರೂ ಆಪ್ರೇಷನ್ಸ್ ಇರ್ತಾವಲ್ಲ, ಥ್ರೆಡ್ಡಿಂಗ್ ಆಗಿರ್ಬೋದು, ರೀಮಿಂಗ್ ಆಗಿರ್ಬೋದು, ಅವೇನಾದರೂ ಆಪ್ರೇಷನ್ಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಡ್ರಿಲ್ಲಿಂಗ್ ಹಾಕ್ಕೋಬೇಕಾಗುತ್ತೆ. ಆ ಡ್ರಿಲ್ಲಿಂಗ್ ಹಾಕೋದು ಹೆಂಗೆ ಮಾಡ್ತೀವಪ್ಪ ಅಂದರೆ, ಒಂದು ಕಡೆ ವರ್ಕ್ ಪೀಸ್ ಒಳಗಿರುತ್ತೆ, ಇನ್ನೊಂದು ಕಡೆ ಡ್ರಿಲ್ ಚೆಕ್ ಬಂದುಬಿಟ್ಟು ಟೈಲ್ ಸ್ಟಾಕಿಗೆ ಹೋಗುತ್ತೆ. ಚೆಕ್ ಮುಖಾಂತರ ನಾವು ಡ್ರಿಲ್ ಬಿಟ್ನ ಹೋಲ್ಡ್ ಮಾಡಿ ಡ್ರಿಲ್ಲಿಂಗ್ ಆಪ್ರೇಷನ್ಸ್ನ ಮಾಡ್ತೀವಿ. ಥ್ರೆಡ್ಡಿಂಗ್ ನಟ್ ಮತ್ತು ಬೋಲ್ಟ್ಗಳ ಮೇಲಿರುವಂತೆ ಸುರುಳಿ ಆಕಾರದ ಗೆರೆಗಳನ್ನು ಥ್ರೆಡ್ಡನ್ನು ಕೆತ್ತುವುದು. ಅಂದರೆ ಪ್ರೊಟ್ಯೂಸ್ ದಿ ಥ್ರೆಡ್ನ ನಾವು ಲೇತ್ ಮುಖಾಂತರನೇ ಪ್ರೊಟ್ಯೂಸ್ ಮಾಡ್ತೀವಿ. ಅದರಲ್ಲಿ ಗೇರ್ ಸೆಟ್ಟಿಂಗ್ ಇರುತ್ತೆ. ಆ ಗೇರ್ ಸೆಟ್ಟಿಂಗ್ ಮುಖಾಂತರ ನಾವು ಥ್ರೆಡ್ನ ಪ್ರೊಟ್ಯೂಸ್ ಮಾಡಿ ಅದಕ್ಕೆ ಕ್ಯಾಲ್ಕುಲೇಷನ್ ಬರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೆ ಇಷ್ಟೇ RPM ಅಲ್ಲಿ ರನ್ ಮಾಡಬೇಕಂತ ಅವಕ್ಕೆಲ್ಲ ಕ್ಯಾಲ್ಕುಲೇಷನ್ ಇದೆ. ಆ ಮುಂದಿನ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ನ ಹೇಳ್ಕೊಡ್ತೀನಿ. ಇದಿಷ್ಟು ಥ್ರೆಡ್ಡಿಂಗ್ ಟೂಲ್ನ ಯೂಸ್ ಮಾಡಿ ನಾವು ಥ್ರೆಡ್ಡಿಂಗ್ ಆಪರೇಷನ್ಸ್ನ ಮಾಡ್ತೀವಿ. ಮುಂದೆ ಗ್ರೂವಿಂಗ್ ಅಂದರೆ ಯಾವುದೇ ಒಂದು ಸಿಲಿಂಡರ್ ಆಕಾರದ ಲೋಹ ಅಥವಾ ವಸ್ತುವಿನ ಬಾಹ್ಯ ಅಥವಾ ಆಂತರಿಕ ಮೇಲ್ಮೈ ಮೇಲೆ ನಿರ್ದಿಷ್ಟ ಆಳ ಮತ್ತು ಅಗಲವಾದ ಕಿರಿದಾದ ಚಡಿಗಳನ್ನು ಕತ್ತರಿಸುವ ಪ್ರಕ್ರಿಯೆ ಗ್ರೂವಿಂಗ್ ಎನ್ನಲಾಗುತ್ತದೆ. ಏನು ಪಕ್ಕದಲ್ಲಿ ಇಮೇಜ್ ಕಾಣ್ತಾ ಇದ್ರು ಅದೇ ಗ್ರೂವಿಂಗ್ ಆಪರೇಷನ್. ಆ ಥರ ಎರಡು ಇದ್ರುಗಳ ನಡುವೆ ಸ್ಟೆಪ್ ಬರುತ್ತೆ, ಆ ಥರ ಎರಡು ಸೈಡು. ಆಮೇಲೆ ಈ ಥರ ನಾವು ಗ್ರೂವಿಂಗ್ ಟೂಲ್ನ ಯೂಸ್ ಮಾಡಿ ನಾವು ಗ್ರೂವಿಂಗ್ನ ಪ್ರೊಟ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನರ್ಲಿಂಗ್, ಯಾವುದೇ ಒಂದು ನಯವಾದ ಸಿಲಿಂಡರ್ ಆಕಾರದ ಲೋಹದ ವಸ್ತುವನ್ನು ಕೈಯಿಂದ ಹಿಡಿದು ಅದು ಜರುಗದಂತೆ ಅಂದರೆ ಸ್ಲಿಪ್ಪಿಂಗ್ ತಡೆಯಲು ಅದರ ಮೇಲ್ಮೈ ಮೇಲೆ ವಜ್ರಾಕಾರ ಡೈಮಂಡ್ ಅಥವಾ ಸರಳ ರೇಖೆ ಅಂದರೆ ಸ್ಟ್ರೇಟ್ ಲೈನ್ಸ್ ವಿನ್ಯಾಸವನ್ನು ಒತ್ತುವ ಪ್ರಕ್ರಿಯೆಗೆ
ನರ್ಲಿಂಗ್ ಎನ್ನಲಾಗುತ್ತದೆ. ಈಗ ಯಾವುದಾದ್ರೂ ಒಂದು ಗ್ರಿಪ್ಪಿಂಗ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿ ನಾವು ನರ್ಲಿಂಗ್ನ ಮಾಡ್ತೀವಿ, ಅದಕ್ಕೆ ನರ್ಲಿಂಗ್ ಯೂಸ್ ಮಾಡ್ತೀವಿ. ಅದಕ್ಕೆ ನರ್ಲಿಂಗ್ ಮಾಡೋದಕ್ಕೆ ಅದಕ್ಕೆ ಆದ ಒಂದು ಪ್ರಮುಖ ಟೂಲ್ ನರ್ಲಿಂಗ್ ಟೂಲ್ ಅಂತ, ಆ ಟೂಲ್ನ ಯೂಸ್ ಮಾಡಿ ನಾವು ನರ್ಲಿಂಗ್ನ ಪ್ರೊಡ್ಯೂಸ್ ಮಾಡ್ತೀವಿ. ಬೋರಿಂಗ್ ಯಾವುದೇ ಒಂದು ವಸ್ತುವಿನಲ್ಲಿ ಈಗಾಗಲೇ ಡ್ರಿಲ್ಲಿಂಗ್ ಮೂಲಕ ಮಾಡಿದ ರಂಧ್ರವಿರುತ್ತದೆ. ಆ ರಂಧ್ರದ ಒಳಗಿನ ವ್ಯಾಸವನ್ನು ಇನ್ಸೈಡ್ ಡಯಾಮೀಟರ್ ಹೆಚ್ಚಿಸಲು ಮತ್ತು ರಂಧ್ರದ ಒಳಗಿನ ಗೋಡೆಯನ್ನು ಅತ್ಯಂತ ನಯ ಹಾಗೂ ನಿಖರಗೊಳಿಸಲು ಮಾಡುವ ಪ್ರಕ್ರಿಯೆಗೆ ಬೋರಿಂಗ್ ಎನ್ನಲಾಗುತ್ತದೆ. ಬೋರಿಂಗ್ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ಆಲ್ರೆಡಿ ನಾವು ಡ್ರಿಲ್ನ ಹಾಕಿರ್ತೀವಿ ಆದಮೇಲೆ ನಮಗೆ ಈ ಹೋಲ್ನ ಎನ್ಲಾರ್ಜ್ ಮಾಡಲಾಗುತ್ತದೆ. ಅಂದರೆ ನಮಗೆ ದೊಡ್ಡದು ಬೇಕಾಗಿರ್ತದೆ ಹೋಲ್ನ ನಾವು ದೊಡ್ಡದು ಮಾಡೋದಕ್ಕೆ ನಾವು ಬೋರಿಂಗ್ನ ಮಾಡ್ತೀವಿ. ನಾವು ಆ ಬೋರಿಂಗ್ ಮಾಡಬೇಕಂದ್ರೆ ನಾವು ಬೋರಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು ಹೋಲ್ನ ಎನ್ಲಾರ್ಜ್ ಮಾಡೋದಕ್ಕೆ ಬೋರಿಂಗ್ ಅಂತೀವಿ. ಇಷ್ಟೇ. ನೆಕ್ಸ್ಟು ಲೇತ್ ಯಂತ್ರದ ಪ್ರಮುಖ ವಿಧಗಳು ಮತ್ತು ಟೈಪ್ಸ್ ಆಫ್ ಲೇತ್ ಮೆಷಿನ್. ಈಗೆಲ್ಲ ನೋಡ್ದಂಗೆ ನಾವು ಲೇತ್ ಮೆಷಿನ್ನ ವಿಧಗಳಿವೆ. ಅಂದರೆ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರಿಗೆ ವರ್ಕಿಗೆ ತಕ್ಕಂತೆ ನಾವು ಲೇತ್ ಮೆಷಿನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಪ್ರಮುಖ ವಿಧಗಳು ಯಾವ್ಯಾವಪ್ಪ ಅಂದರೆ ಇಂಜಿನ್ ಲೇತ್ ಅಥವಾ ಸೆಂಟರ್ ಲೇತ್, ಇದು ಒಂದು ವಿಧವಾದ ಲೇತ್ ಆಗಿದೆ. ಬೆಂಚ್ ಲೇತ್, ಟೂಲ್ ರೂಮ್ ಲೇತ್, ಕ್ಯಾಪ್ಸ್ಟನ್ ಮತ್ತು ಟರೆಟ್ ಲೇತ್, ಸ್ಪೀಡ್ ಲೇತ್, CNC ಯಂತ್ರ. CNC ಅಂದರೆ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್, ಇದನ್ನು CNC ಎನ್ನಲಾಗುತ್ತದೆ. ಇದನ್ನು ಲೇತ್ ಮೆಷಿನ್ನ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಯೂಸ್ ಮಾಡ್ತೀವಪ್ಪ ಅಂದರೆ ಅಪ್ಲಿಕೇಶನ್ ಆಫ್ ದಿ ಲೇತ್ ಮೆಷಿನ್. ಆಟೋಮೊಬೈಲ್ ಕೈಗಾರಿಕೆಗಳಲ್ಲಿ ನಾವು ಲೇತ್ ಮೆಷಿನ್ನ ಬಳಸಲಾಗುತ್ತದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯಗಳಲ್ಲಿ ಲೇತ್ ಮೆಷಿನ್ನ ಬಳಸಲಾಗುತ್ತದೆ. ಮರಗೆಲಸ ಮತ್ತು ಪೀಠೋಪಕರಣಗಳ ಉದ್ಯಮದಲ್ಲಿ ಲೇತ್ ಮೆಷಿನ್ನ ಬಳಸಲಾಗುತ್ತದೆ. ವೈದ್ಯಕೀಯ ಉಪಕರಣಗಳ ತಯಾರಿಕೆಯಲ್ಲಿ ಲೇತ್ ಮೆಷಿನ್ನ ಬಳಸಲಾಗುತ್ತದೆ. ಸಾಮಾನ್ಯ ತಯಾರಿಕೆ ಮತ್ತು ವರ್ಕ್ಶಾಪ್ಗಳಲ್ಲಿ ಲೇತ್ ಮೆಷಿನ್ನ ಬಳಸಲಾಗುತ್ತದೆ. ಇವಿಷ್ಟು ಲೇತ್ ಮೆಷಿನ್ನ ವಿಧಗಳು. ಮುಂದೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನೋಡಿ. ಥ್ಯಾಂಕ್ ಯು.